ಅವ್ರು ಅಷ್ಟೇ ಹೇಳ್ಬೇಕಲ್ಲ. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರೆ ಅದು ನೇರವಾಗಿ ಹೋಗಿ ಮುಟ್ಟುವಂಥದ್ದನ್ನು ನೀವು ಮಾಡ್ರಿ. ಇಷ್ಟ ಈಗ ಹೇಳಿರಿ 1 ಕೋಟಿ 20 ಲಕ್ಷ ಮಹಿಳೆಯರಿಗೆ ಯಾವ ಮಧ್ಯವರ್ತಿನೂ ಇಲ್ಲ ಇಲ್ಲಿ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ವಿಧವಾ ವೇತನ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಮಾಡಿದಾರ. ಇದು ಕರ್ನಾಟಕ ರಾಜ್ಯದಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ ನೀವು ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳ ಒಂದು ಸೆಕೆಂಡ್, ನೀವು ನಾನು ರಾಜ್ಯ ಪಂಚಾಯತಿಗೆ ಮಾಡ್ತೇನೆ. ವಿಷಯ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಒಂದೊಂದು ಯೋಜನೆ ತರ್ತಾರೆ. ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರತಿಪಕ್ಷದವರು ಈ ಯೋಜನೆಯನ್ನು ಸರಿ ಅಂತ ಯಾವಾಗಲೂ ಹೇಳುವುದೇ ಇಲ್ಲ. ಹೇಳಿದ್ರೆ ನಿಮಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ತಾವು ವಿರೋಧ ಮಾಡಲೇಬೇಕು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವ್ರು ಬೇಗ ಮುಗಿಸಿ ಒಮ್ಮೆ. ಈ ಗೃಹಲಕ್ಷ್ಮಿ ಹಣೆ ಬರ ಹಿಂಗಾದ್ರೆ 10 kg ಅಕ್ಕಿ ಯಾವಾಗ ಕೊಟ್ರಿ ನೀವು? ದೊಡ್ಡ ಸ್ಟೇಜ್ ಮ್ಯಾಗ 10 kg ಅಕ್ಕಿ ಕೊಡೋದು ಎಲ್ಲಿ ಯಾರಿಗೆ ಕೊಟ್ರಿ? 10 ಕಾಳು ಅಕ್ಕಿ ಕೊಟ್ಟಿಲ್ಲ, 10 ಕಾಳು ಅಕ್ಕಿ ಕೊಟ್ಟಿಲ್ಲ. ನೀವು ದುಡ್ಡು ಕಳಿಸ್ತೀರಿ, ಅದನ್ನು ಅಲ್ಲೇ ಹೋಗತಿ, ನಿಮ್ಮ ಖಜಾನೆಗೆ ಬರ್ತದೆ. ತಿರುಗು ರಿಪೀಟ್ ಸುತ್ತ ಹಾಕಿ ಇಲ್ಲಿಗೆ ಬರ್ತದೆ. ಮತ್ತ ಆ ಯೋಜನೆಗಳನ್ನು ತಂದಿರಿ ನೀವು, ಮತ್ತೆ ಖಜಾನೆಗೆ ಬರುವಂತಹ ಯೋಜನೆಗಳನ್ನು ತಂದಿರಿ, ಸನ್ಮಾನ್ಯ ಅಧ್ಯಕ್ಷ ಬಡವರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನು ತಂದಿರಿ. ಕರ್ನಾಟಕದಲ್ಲಿ ಇಲ್ಲಿ ಕಾಣಿಸುತ್ತೆ, ಕರ್ನಾಟಕದಲ್ಲಿ ಇಲ್ಲ ಪರಿಸ್ಥಿತಿ, ಕರ್ನಾಟಕದಲ್ಲಿ ಇಲ್ಲ ಕಾಣಿಸ್ತಾ ಇದೆ. ಒಂದು ನಿಮಿಷ. ಇವ್ರು ಏನ್ ಹೇಳಲಿಕ್ಕೆ ಕೊಟ್ಟಿದಾರಂದ್ರೆ, ಇವ್ರು ಏನ್ ಹೇಳಲಿಕ್ಕೆ ಕೊಟ್ಟಿದಾರಂದ್ರೆ ಈ ರಾಜ್ಯದ ಕುಡುಕರು ಅನ್ನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹೊಂಟಿದ್ದಾರೆ. ಮೆಸೇಜ್ ಕೊಡ್ಲಿಕ್ಕೆ ಹೊಂಟಿದ್ದಾರೆ. ಇಲ್ಲಾಗಿಲ್ಲ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತಂದ್ರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಣಾಳಿಕೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಕೇಳ್ಕೊಂಡು ಇಟ್ಕೊಂಡಿದ್ದೀರಿ. ಪ್ರಣಾಳಿಕೆ ಒಳಗೆ ನಮಗೆ ಅಕ್ಕಿ ಕೊಡ್ಬೇಕಂತ ಕೇಳಿದ್ರಿ ಅವ್ರಿಗೆ? ನೀವು ಪತ್ರ ಬರ್ದ ನೆಪ ಹೇಳೋದು ಬೇಡ. ನಿಮಗೆ ದುಡ್ಡು ಕೊಡ್ತಾರಲ್ಲ, ಹಂಗೆ ಡೊಂಕ್ ಅಂತ ಹೇಳಬೇಡ್ರಿ.